Hello everyone, this is Vanasa BT. Welcome to my channel Make It Happen. KS ಎಕ್ಸಾಮ್ಗೆ ಯಾವುದೆಲ್ಲ ಬುಕ್ಸ್ನ ನೀವು ರೆಫರ್ ಮಾಡಬೇಕು ಅಂತ ಹೇಳಿ ಇಂಗ್ಲೀಷ್ ಮತ್ತು ಕನ್ನಡ 2 ಬುಕ್ಸ್ನ ಹೇಳಿರ್ತೀನಿ. ಹೊಸ ಬುಕ್ಸ್ ಯಾವುದೆಲ್ಲ ಬಂದಿದೆ ಅದನ್ನು ಕೆಲವೊಂದನ್ನು ಆ್ಯಡ್ ಮಾಡಿರ್ತೀನಿ. ಸೊ ನೀವು ಓದ್ಕೊಳ್ಬೋದು ಅದನ್ನು. ಸೊ ಹಿಸ್ಟ್ರಿದು ನೋಡುವಾಗ ಕನ್ನಡದಲ್ಲಿ ಆಧುನಿಕ ಭಾರತ ಇತಿಹಾಸ ಇದು ಸ್ಪರ್ಧಾ ಅರಿವು ಅವ್ರದ್ದು ಬುಕ್ ಇದೆ, ಚೆನ್ನಾಗಿದೆ, ಓದ್ಕೊಳ್ಬೋದು. ಸಮಗ್ರ ಭಾರತದ ಇತಿಹಾಸ ಭಾಗ 1 ಮತ್ತು 2 ಅಂತ ಇದೆ, KNA ಇವ್ರದ್ದು. ಅಥವಾ ನೀವು ಇದ್ರ ಬದಲು ಪ್ರಾಚೀನ ಮಧ್ಯಕಾಲೀನ ಮತ್ತು ಆಧುನಿಕ ಭಾರತದ ಇತಿಹಾಸ ಡಾಕ್ಟರ್ ಕೆ ಸದಾಶಿವರವ್ರದ್ದು ಬುಕ್ ಇದೆ. ಸೊ ಇದನ್ನು ರೆಫರ್ ಮಾಡ್ಬೋದು, ಎರಡರಲ್ಲಿ ಯಾವುದಾದ್ರೂ ತಗೊಳ್ಳಿ. ಕರ್ನಾಟಕದ ಇತಿಹಾಸ ಇದು ಸ್ಪರ್ಧಾ ಅರಿವು ಅವ್ರದ್ದಿದೆ, ಮತ್ತೆ ಸಮಗ್ರ ಕರ್ನಾಟಕ ಇತಿಹಾಸ ಪಾಲಾಕ್ಷ ಅವ್ರದ್ದಿದೆ. ಕರ್ನಾಟಕ ಏಕೀಕರಣ ಇತಿಹಾಸ HS ಗೋಪಾಲ್ ರಾವ್. ಸ್ವಾತಂತ್ರ್ಯ ಗಂಗೆಯ ಸಾವಿರ ತೊರೆಗಳು H ಶಂಕರ್ ರಾವ್ ಅವ್ರದ್ದು. ಸೊ ಈ ಬುಕ್ಸ್ನ ನೀವು ರೆಫರ್ ಮಾಡ್ಕೊಳ್ಬೋದು. ಇಂಗ್ಲಿಷ್ ಬುಕ್ಸ್ ನೋಡೋದಾದ್ರೆ ಇದು ಏನ್ಷಿಯಂಟ್, ಮಿಡೀವಲ್ ಮತ್ತು ಮಾಡರ್ನ್ ಅಂತ ಹೇಳಿ ಡಿವೈಡ್ ಆಗಿರುತ್ತೆ. ಸೊ ಏನ್ಷಿಯಂಟ್ ಇಂಡಿಯಾದಲ್ಲಿ ಇಂಡಿಯಾಸ್ ಏನ್ಷಿಯಂಟ್ ಪಾಸ್ಟ್ ಆರ್ ಏನ್ಷಿಯಂಟ್ ಇಂಡಿಯಾ ಬೈ RS ಶರ್ಮಾ. ಇದು ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಎರಡರಲ್ಲಿ ಯಾವುದಾದ್ರೂ ತಗೊಳ್ಬೋದು. ಈಗ ಕನ್ನಡ ಬುಕ್ಸು ಹೇಳಿದ್ದೀನಿ, ಇಲ್ಲ ನನಗೆ ಇದನ್ನೇ ಓದಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಲೇಟ್ ವರ್ಷನ್ ಸಿಗುತ್ತೆ ನಿಮಗೆ. ಹಿಸ್ಟ್ರಿ ಆಫ್ ಮಿಡೀವಲ್ ಇಂಡಿಯಾ ಬೈ ಸತೀಶ್ ಚಂದ್ರ. ಬ್ರೀಫ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಬೈ ಸ್ಪೆಕ್ಟ್ರಮ್. ಇದು ಸ್ಪೆಕ್ಟ್ರಮ್, ಇದು ಎಲ್ಲರೂ ಓದ್ತಾರೆ, UPSC ಅವರು ಓದ್ತಾರೆ. ಪ್ರಿಲಿಮ್ಸ್ಗೆ ಮತ್ತು ರಿವಿಷನ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಮೇನ್ಸ್ಗೂ ಹೆಲ್ಪ್ ಆಗುತ್ತೆ. ಮೇನ್ಸ್ಗೆ ಅಂತ ಹೇಳಿದ್ರೆ ಜಾಸ್ತಿ ನಿಮಗೆ ಬರಿಬೋದು ಅಂತಲ್ಲ, ಬಟ್ ನಿಮಗೆ ಪಾಯಿಂಟ್ಸ್ಗಳು ಜಾಸ್ತಿ ಸಿಗುತ್ತೆ. ಸೊ ನೀವು ರೆಫರ್ ಮಾಡ್ಕೊಳ್ಬೋದು. ಆ್ಯಂಡ್ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಬೈ ಬಿಪಿನ್ ಚಂದ್ರ. ಇದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದೆ, ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ಇನ್ನೊಂದು ಕನ್ಸೈಸ್ ಹಿಸ್ಟ್ರಿ ಆಫ್ ಕರ್ನಾಟಕ. KS ಅಲ್ಲಿ ಕರ್ನಾಟಕದ್ದು ಜಾಸ್ತಿ ಕೇಳೋದ್ರಿಂದ ಸೊ ಕರ್ನಾಟಕದ ನೀವು ಸ್ಪೆಸಿಫಿಕ್ ಆಗಿ ಓದಲೇಬೇಕು. ಇದು ಡಾಕ್ಟರ್ ಸೂರ್ಯನಾಥ್ ಯು ಕಾಮತ್. ಮತ್ತು ಕರ್ನಾಟಕ ಹಿಸ್ಟ್ರಿ ಕೇರ್ ಇಂಡಿಯಾದವ್ರದ್ದು ಇದೆ, ಸ್ಪರ್ಧಾ ಅರಿವು. ಸೊ ಅದನ್ನು ನೀವು ಓದ್ಬೋದು. ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತಲೇ ಬರುತ್ತೆ, ನಿತಿನ್ ಸಿಂಘಾನಿ ಅವ್ರದ್ದು. ಸೊ ಈ ಬುಕ್ ನೀವು ಓದಲೇಬೇಕು, ಯಾಕೆಂದರೆ ಟೆಂಪಲ್ ಬಗ್ಗೆ, ಆರ್ಕಿಟೆಕ್ಚರ್ ಬಗ್ಗೆ ಮತ್ತು ಸ್ಕಲ್ಪ್ಚರ್ಸ್ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳಿದಾಗ ಸೊ ಇದರಿಂದ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಸೊ ರೆಫರ್ ಮಾಡಬೇಕು. NCERTಯಲ್ಲಿ ಕ್ಲಾಸ್ 12 ನೀವು ಮಾಡಲೇಬೇಕು. ಸೊ ಏನ್ಷಿಯಂಟ್, ಮಿಡೀವಲ್, ಮಾಡರ್ನ್. ಓಕೆ, ಅದು ನಿಮಗೆ ಥೀಮ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ಟೈಟಲಲ್ಲಿ ಸಿಗುತ್ತೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಸೊ 3ನೂ ರೆಫರ್ ಮಾಡಲೇಬೇಕು ನೀವು. ಇನ್ನು ಪಾಲಿಟಿಕ್ ಬರೋದಾದ್ರೆ ಸಂವಿಧಾನ. ಇದರಲ್ಲಿ ಭಾರತ ಸಂವಿಧಾನ ಮತ್ತು ರಾಜಕೀಯ PS ಗಂಗಾಧರ್ ಅವ್ರದ್ದು ಮತ್ತು HM ರಾಜಶೇಖರ್, DD ಬಸು. ಸೊ ಇದೇ ಟೈಟಲಲ್ಲಿ 3 ಜನ ಬರೆದಿರೋಂಥ ಬುಕ್ಸ್ ಇರುತ್ತೆ. ಸೊ ನಿಮಗೆ ಯಾರ್ದು ಸಿಗುತ್ತೆ ನೀವು ಅದನ್ನು ತಗೊಂಡು ಓದ್ಬೋದು. ಇಂಡಿಯನ್ ಪಾಲಿಟಿ ಬೈ ಲಕ್ಷ್ಮೀಕಾಂತ್ ಮತ್ತು ಇಂಟ್ರಡಕ್ಷನ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೈ DD ಬಸು ಇಂಗ್ಲೀಷಲ್ಲಿ. ಸೊ ಇದೆರಡರಲ್ಲಿ ಯಾವುದಾದ್ರೂ ಓದ್ಬೋದು. ಲಕ್ಷ್ಮೀಕಾಂತ್ ಜಾಸ್ತಿ ಓದ್ತಾರೆ, ನಿಮಗೆ ಯಾವುದು ನೀವು ಪ್ರಿಫರ್ ಮಾಡ್ತೀರಾ ನೀವು ಅದನ್ನು ಓದ್ಬೋದು. NCERTಯಲ್ಲಿ ಕ್ಲಾಸ್ 11ದ್ದು ಓದಲೇಬೇಕಾಗುತ್ತೆ. ಅಂದರೆ ಬೇಸಿಕ್ ನಿಮಗೆ ಫೌಂಡೇಶನ್ ನಿಮಗೆ ಚೆನ್ನಾಗಿ ಆಗಬೇಕು, ಪಾಲಿಟಿ ಬಗ್ಗೆ ಇಂಟ್ರಡಕ್ಷನ್ ಬೇಕು ನಿಮಗೆ ಅಂತ ಹೇಳಿದ್ರೆ ನೀವು ಇದನ್ನು ಓದ್ಕೊಳ್ಬೋದು. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಟ್ ವರ್ಕ್ ಅಂತ, ಸೊ ಅದನ್ನು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಎಕಾನಮಿಯಲ್ಲಿ ಬುಕ್ಸ್ ನೋಡುವಾಗ ಕರ್ನಾಟಕ ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆ HRK ಗರಣಿ ಕೃಷ್ಣಮೂರ್ತಿ ಮತ್ತು NT ಸೋಮಶೇಖರ್. ಸೊ ಇಷ್ಟರಲ್ಲಿ ಯಾವುದಾದ್ರೂ ತಗೊಳ್ಳಿ. ಕರ್ನಾಟಕ ಮತ್ತು ಭಾರತದ ಆರ್ಥಿಕ ಸಮೀಕ್ಷೆ. ಸೊ ಇದನ್ನ ಸಮೀಕ್ಷೆ ಬರುತ್ತೆ ನಿಮಗೆ, ವರ್ಷಕ್ಕೊಂದು ಸಮೀಕ್ಷೆ ಮಾಡ್ತಿರ್ತಾರೆ. ಸೊ ಅದನ್ನು ನೀವು ಓದಬೇಕಾಗತ್ತೆ, ಕ್ವಶನ್ಸ್ ಅರೈವ್ ಆಗುತ್ತೆ. ಹಾಗೆ ಇಂಗ್ಲೀಷಲ್ಲಿ ಇಂಡಿಯನ್ ಎಕಾನಮಿ ಬೈ ರಮೇಶ್ ಸಿಂಗ್ ಅಥವಾ ನಿತಿನ್ ಸಿಂಘಾನಿಯಾ. ನೀವು ಎರಡರಲ್ಲಿ ಯಾವುದಾದ್ರೂ ತೊಗೊಂಡು ಓದ್ಬೋದು. NCERTಯಲ್ಲಿ ಕ್ಲಾಸ್ 12 ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಹೇಗೆ ಅಂತ ಹೇಳಿದ್ರೆ ಕಂಪ್ಲೀಟ್ ಬೇಸಿಕ್ಸ್ ಏನಿದೆ, ಎಕನಾಮಿ ಅಂದರೆ ಏನು, ಅದರಲ್ಲಿ ಕೆಲವೊಂದು ಟರ್ಮ್ಸ್ ಬರೋಂಥದ್ದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಅಪ್ಲಿಕೇಶನ್ ಲೆವೆಲಲ್ಲಿ, ಅದು ಅಷ್ಟೇ ಕಂಪ್ಲೀಟ್ ಬೇಸಿಕ್ಸೇ, ಬಟ್ ಯಾವ ಥರ ಅಪ್ಲೈ ಮಾಡ್ಬೋದು ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಕೋರ್ ಬ್ಯಾಂಕಿಂಗ್, ನ್ಯಾಷನಲ್ ಇನ್ಕಮ್, ಈ ಥರದ್ದು. ಸೊ ನೀವು ಅದನ್ನು ರೆಫರ್ ಮಾಡಲೇಬೇಕಾಗತ್ತೆ ಎಕಾನಮಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ. ಯೂನಿಯನ್ ಬಜೆಟ್ ಅಂತ ರಿಲೀಸ್ ಮಾಡ್ತಾರೆ, ಮತ್ತು ಸ್ಟೇಟ್ ಬಜೆಟ್. ಸೊ ಇದು ಅಷ್ಟೇ, ಇದ್ರದ್ದು ಸಮ್ಮರೀಸ್ ಓದ್ಕೊಂಡ್ರೆ ಸಾಕು, ಬಟ್ ಓದಲೇಬೇಕಾಗತ್ತೆ ನಿಮಗೆ. ಎಕನಾಮಿಕ್ ಸರ್ವೆ ಅಂತ ರಿಲೀಸ್ ಮಾಡ್ತಾರೆ, ಸೊ ಅದು ಅಷ್ಟೇ. ಜಿಯೋಗ್ರಫಿ ಬುಕ್ಸ್ ಬಂದರೆ ಕರ್ನಾಟಕ, ಭಾರತ ಮತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ರಂಗನಾಥ್ ಅವ್ರದ್ದಿದೆ, ಮತ್ತು ಭಾರತದ ಭೂಗೋಳಶಾಸ್ತ್ರ ಸ್ಪರ್ಧಾ ಅರಿವು ಅವ್ರದ್ದು ಇದೆ.
ಸೊ ಇದು ಸ್ಪರ್ಧಾ ಅರಿವು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಕೆಲ್ ಎಕ್ಸಾಮ್ಸಿಗೆ ಯಾವ ಥರ ಬೇಕೋ ಆ ಥರ ಸ್ವಲ್ಪ ಈಸಿ ಆಗೋ ಥರ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ನೋಡ್ಕೊಳ್ಬೋದು. ಇಲ್ಲ ನಿಮಗೆ ಜಾಸ್ತಿ ಡೆಪ್ತಲ್ಲಿ ಬೇಕು ಅಂತ ಹೇಳಿದ್ರೆ ಬೇರೆ ಬುಕ್ಸ್‌ನ ನೀವು ರೆಫರ್ ಮಾಡ್ಬೋದು. ಮತ್ತೆ ಜಿಯೋಗ್ರಫಿ ಅಂತ ಬಂದಾಗ ಅಟ್ಲಾಸ್ ಓದಲೇಬೇಕು ನೀವು. ಸೊ ಇದರಲ್ಲಿ 2 ಥರ ಇದೆ. ಆಕ್ಸ್‌ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್ ಅಂತ ಇದೆ, ಮತ್ತೆ ಓರಿಯೆಂಟ್ ಬ್ಲ್ಯಾಕ್ ಸ್ವಾನ್ ಅಂತ. ಸೊ ಇದರಲ್ಲಿ 2ರಲ್ಲಿ ಯಾವುದಾದ್ರೂ ರೆಫರ್ ಮಾಡ್ಬೋದು. ಬಟ್ ಆಕ್ಸ್‌ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್ ಬೆಸ್ಟ್ ಇದೆ. ಯಾಕೆಂದರೆ ಫಿಸಿಕಲ್ ಫೀಚರ್ಸ್ ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈಸಿಯಾಗೂ ಇರುತ್ತೆ ನಿಮ್ಗೆ ಓದೋಕ್ಕೆ. ಜಿಯೋಗ್ರಫಿ ಆಫ್ ಇಂಡಿಯಾ ಬೈ ಮಜೀದ್ ಹುಸೇನ್ ಅಥವಾ ಕುಲ್ಲರ್ ಬುಕ್ ಇದೆ. ಸೊ ಇದು 2 ಆಥರ್‌ದು ಯಾವುದಾದ್ರೂ ತಗೊಳ್ಬೋದು. ಬಟ್ ಕುಲ್ಲರ್‌ದೇನು ಅಂತ ಹೇಳಿದ್ರೆ ತುಂಬ ಡೆಪ್ತಲ್ಲಿದೆ. UPSCಯಲ್ಲಿ ಜಿಯೋಗ್ರಫಿನ ನೀವು ಯಾರಾದರೂ ಆಪ್ಷನಲ್ ಆಗಿ ತಗೊಂಡಿದ್ರೆ, ಅವರು ಓದಿದ್ರೆ ನಿಮ್ಗೆ ಬೆಸ್ಟ್ ಆಗುತ್ತೆ. ಬಟ್ ಇಲ್ಲ ಬರೀ ಪ್ರಿಲಿಮ್ಸಿಗೆ ಮಾತ್ರ ಸಾಕು ಅಂತ ಹೇಳಿದ್ರೆ ಮಜೀದ್ ಹುಸೇನ್ ನೀವು ಓದ್ಕೊಳ್ಬೋದು. ಇನ್ನೊಂದು ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಬೈ ಪಲ್ಲವಿ ಸಕ್ಸೇನಾ. ಮತ್ತು ಸರ್ಟಿಫಿಕೇಟ್ ಫಿಸಿಕಲ್ ಆ್ಯಂಡ್ ಹ್ಯೂಮನ್ ಜಿಯೋಗ್ರಫಿ ಬೈ ಜಿ.ಸಿ. ಲಿಯೋನ್. ಜಿ.ಸಿ. ಲಿಯೋನ್‌ದು ಏನು ಅಂತ ಹೇಳಿದ್ರೆ NCERT ಯಾವ ಥರ ಇರುತ್ತೆ ಅದೇ ಥರ ಇದೆ. ಬಟ್ ಅದರಲ್ಲಿ ಸ್ವಲ್ಪ ಒಂದು ಅಡ್ವಾನ್ಸ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಷ್ಟೇನೆ. ಸೊ ಆದರೆ ನಿಮಗೆ ಎಕ್ಸಾಮ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಓದ್ಕೊಂಡ್ರೆ. ಕಾನ್ಸೆಪ್ಟ್ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. ಸೊ ಇದು ರೆಫರ್ ಮಾಡಿ. ಮತ್ತು NCERTಯಲ್ಲಿ ಕ್ಲಾಸ್ 11ದು ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಅಂತಿದೆ. ಅದು ಓದಲೇಬೇಕು. ಬಿಕಾಸ್ ಇದರಿಂದನೇ ಎಷ್ಟೊಂದು ಕ್ವೆಷನ್ಸ್ ಬರೋಂಥದ್ದಿದೆ ಚಾನ್ಸಸ್. ಸೊ ನೀವು ಅದನ್ನು ರೆಫರ್ ಮಾಡಿ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ ನೋಡೋದಾದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿನೋದ್ ಕುಮಾರ್ ಚವ್ಹಾಣ್ ಅವ್ರದ್ದು, ಮತ್ತು ಹರಿಪ್ರಸಾದ್. ಜ್ಞಾನ ವಿಜ್ಞಾನ ಕೋಶ ಅಂತ ನವ ಕರ್ನಾಟಕ ಪ್ರಕಾಶನ. ಸೊ ಇದೆರಡು ರೆಫರ್ ಮಾಡ್ಬೋದು. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಇಂಡಿಯಾ ಬೈ ರವಿ ಪಿ ಅಗ್ರಹಾರಿ ಇಂಗ್ಲೀಷಲ್ಲಿ. ಮತ್ತು NCERT ನೀವು ಓದ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೋಬೇಕು. ಪ್ರತಿಯೊಬ್ಬರದ್ದು ಸೈನ್ಸ್ ಬ್ಯಾಕ್‌ಗ್ರೌಂಡ್ ಇರಲ್ಲ. ಅವರು ಫಸ್ಟ್ ನೀವು ಬೇರೆ ಯಾವುದೇ ಬುಕ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕ್ಲಾಸ್ 11th ಮತ್ತು 12th ಬಯಾಲಜಿ ಓದಿ ರೆಫರ್ ಮಾಡಿ ಮತ್ತೆ ಹೋದ್ರೆ ಆಯಿತು. ಸೊ ಇದರಲ್ಲೂ ಅಷ್ಟೇ ಏನು ಅಂತ ಹೇಳಿದ್ರೆ ಕೆಲವೊಂದು ಸೆಲೆಕ್ಟಿವ್ ರೀಡಿಂಗ್ ಮಾಡಬೇಕು ಟಾಪಿಕ್ಸ್‌ನ. ಯಾಕೆಂದರೆ ಬಯೋಟೆಕ್ಕಲ್ಲಿ ಬಯೋಟೆಕ್‌ದು ಕೆಲವೊಂದು ಟಾಪಿಕ್ ಬರುತ್ತೆ. ಮತ್ತು ಸ್ಪೇಸ್‌ದು ಕೆಲವೊಂದು ಟಾಪಿಕ್ಸ್ ಬರುತ್ತೆ. ಡಿಸೀಸ್‌ದು ಟಾಪಿಕ್ಸ್ ಬರುತ್ತೆ. ಸೊ ಅದನ್ನೆಲ್ಲ ರೆಫರ್ ಮಾಡಿ ನಿಮಗೆ ಈಸಿ ಅಂತ ಅನಿಸಿದ್ಮೇಲೆ ಫೌಂಡೇಶನ್ ಸ್ಟ್ರಾಂಗ್ ಆಯ್ತು ಅಂತ ಅನಿಸಿದ್ಮೇಲೆ ನೀವು ಬೇರೆ ಬುಕ್ಸ್‌ನ ರೆಫರ್ ಮಾಡ್ಬೋದು. ಇನ್ನು ಎನ್ವೈರ್ಮೆಂಟ್ ಇದು ಏನು ಅಂತ ಹೇಳಿದ್ರೆ ಜಾಸ್ತಿ ಡೆಪ್ತಲ್ಲಿ ಕೇಳಲ್ಲ KS ಅಲ್ಲಿ. ಬಟ್ ನಿಮಗೆ ಓದಲೇಬೇಕಾಗುತ್ತೆ. ಕೆಲವೊಂದು ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಕನ್ನಡದಲ್ಲಿ ಪರಿಸರ ಅಧ್ಯಯನ PV ಭೈರಪ್ಪ ಅವ್ರದ್ದು, ಮತ್ತು ರಂಗನಾಥ್ AN ಸೋಮಶೇಖರ್ ಅವ್ರದ್ದು ರೆಫರ್ ಮಾಡ್ಬೋದು. ಸೊ ಯಾವುದಾದ್ರೂ ಬುಕ್ ತಗೊಂಡು ರೆಫರ್ ಮಾಡ್ಬೋದು ನೀವು. ಇನ್ನು ಇಂಗ್ಲೀಷಲ್ಲಿ ನೋಡೋದಾದ್ರೆ ಎನ್ವೈರ್ಮೆಂಟ್ ಬೈ ಶಂಕರ್ IAS ಅಕಾಡೆಮಿದಿದೆ. ಇನ್ನು ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ಬೈ PMF IAS ಇದನ್ನು ಮಾಡ್ಬೋದು, ರೆಫರ್ ಮಾಡ್ಬೋದು. ಇದೆರಡರಲ್ಲಿ ಯಾವುದಾದ್ರೂ ಒಂದು. ಎಥಿಕ್ಸ್ ಇಂಟಿಗ್ರಿಟಿ ಮತ್ತು ಆಪ್ಟಿಟ್ಯೂಡ್ಗೆ ನೈತಿಕತೆ ಸಮಗ್ರತೆ ಮತ್ತು ಅಭಕ್ಷಮತೆ ಶ್ರೀನಿವಾಸ್ ಅವ್ರದ್ದು, ಪರಶುರಾಮ್ ಕಟ್ಟಿಮನಿ ಅವ್ರದ್ದಿದೆ ಕನ್ನಡದಲ್ಲಿ. ಮತ್ತು ನಮ್ಮ KPSC ಅವ್ರದ್ದು ಎಥಿಕ್ಸ್ ಬುಕ್ ಇದೆ, ಓದ್ಕೊಳ್ಬೋದು. ದ ಲೆಕ್ಸಿಕನ್ ಫಾರ್ ಎಥಿಕ್ಸ್ ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಬೈ ಕ್ರಾನಿಕಲ್ ನೀರಜ್ ಕುಮಾರ್, ಮತ್ತು ಎಥಿಕ್ಸ್ ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ಸೊ ಇದೇ ಥರ ಟೈಟಲ್ ಬರುತ್ತೆ. ಸುಬ್ಬರಾವ್ ಮತ್ತು PN ರಾಯ್ ಚೌಧರಿ ಅವ್ರದ್ದು. ಸೊ ಇದೆರಡರಲ್ಲಿ ಯಾವುದಾದ್ರೂ ರೆಫರ್ ಮಾಡ್ಬೋದು ನೀವು. ಇನ್ನು ಮ್ಯಾಗ್ಝಿನ್ಸ್ ನ್ಯೂಸ್ ಪೇಪರ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಜನರಲ್ ಆಗಿ ನೀವು GK ಓದ್ತೀವಿ ಮತ್ತು ರಿವಿಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಲ್ಯೂಸೆನ್ಸ್ ತಗೊಳ್ಬೋದು, ಅರಿಹಂತ್ ತಗೊಳ್ಬೋದು. ನ್ಯೂಸ್ ಪೇಪರ್ಸಲ್ಲಿ ದ ಹಿಂದೂ, ಇಂಡಿಯನ್ ಎಕ್ಸ್‌ಪ್ರೆಸ್ ಜಾಸ್ತಿ ಹಿಂದೂ ರೆಫರ್ ಮಾಡ್ತಾರೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆ ಅದನ್ನ ರೆಫರ್ ಮಾಡ್ಬೋದು. ಮತ್ತು ಮ್ಯಾಗ್ಝಿನ್ಸ್ ನೋಡೋದಾದರೆ ಯೋಜನಾ, ಕುರುಕ್ಷೇತ್ರ, ಜಾನಪದ ಮತ್ತು ಡೌನ್ ಟು ಅರ್ತ್. ಇದರಲ್ಲಿ ಯಾವ ಥರ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಯೋಜನದಲ್ಲಿ ಸ್ಪೆಸಿಫಿಕ್ ಟಾಪಿಕ್ಸ್‌ನ ಕೊಡ್ತಾರೆ. ಒಂದೇ ಟಾಪಿಕ್ ಬಗ್ಗೆ ಕಂಪ್ಲೀಟಾಗಿ ಡೆಪ್ತಲ್ಲಿ ನಿಮಗೆ ನಾಲೆಡ್ಜ್ ಸಿಗುತ್ತೆ ನಿಮಗೆ. ಸೊ ನೀವು ಮೇನ್ಸ್‌ಗೆ ಹೆಲ್ಪ್ ಆಗುತ್ತೆ ನಿಮಗೆ, ಮತ್ತು ಪ್ರಿಲಿಮ್ಸ್‌ಗೂ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ಮ್ಯಾಗ್ಝಿನ್ಸ್‌ನ ಓದ್ಕೊಳ್ಬೋದು. ಮತ್ತು PIB ಇದು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಇದೇನು ಅಂತ ಹೇಳಿದ್ರೆ ಅಫಿಷಿಯಲ್ ಆಗಿ ಗೌರ್ಮೆಂಟಿಂದನೇ ಕೊಡೋಂಥ ನ್ಯೂಸ್. ಸೊ ಇದನ್ನು ರೆಫರ್ ಮಾಡಿದ್ರೆ ಜಾಸ್ತಿ ಕ್ವೆಶನ್ಸ್ ಇದರಿಂದನೇ ಬರುತ್ತೆ. ಸೊ ನೀವು ಓದ್ಕೊಳ್ಬೋದು. ಮತ್ತು ಈಗ ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದೀನಿ ಅದು ಆನ್ಲೈನಲ್ಲೂ ಸಿಗುತ್ತೆ ಬುಕ್ಸ್, ಮತ್ತು ಆಫ್ಲೈನಲ್ಲೂ ನೀವು ತಗೊಳ್ಬೋದು. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.